ವಿಡಿಯೋದಲ್ಲಿ ಈ ರೀತಿಯಾದಂಥ ಪಫ್ ಸ್ಲೀವನ್ನು ಹೇಗೆ ಡ್ರಾಫ್ಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಲೈನಿಂಗ್ ಫ್ಯಾಬ್ರಿಕನ್ನು ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ಈ ಫ್ಯಾಬ್ರಿಕ್ಕಿನ ಲೆಂತ್ ಬಂದು 15 ಇಂಚ್ ಮತ್ತು ವಿಡ್ತ್ ಬಂದು 9 ಇಂಚ್. ಸೊ ಒಂದು ಸೈಡು ವಿಡ್ತ್ 9 ಇಂಚ್ ಇದೆ. ಈಗ ಫುಲ್ ಸ್ಲೀವ್ನ ಲೆಂತ್ ಬಂದು 10 ಇಂಚ್ ಇದೆ. ಸೊ ಪ್ಲಸ್ 0.5 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ 0.5 ಇಂಚನ್ನು ಮಾರ್ಕ್ ಮಾಡಿ ಮತ್ತು 10 ಇಂಚ್ ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ 10.5 ಇಂಚನ್ನು ಮಾರ್ಕ್ ಮಾಡಿ ಈ ರೀತಿಯಾಗಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ನಾರ್ಮಲ್ ಸ್ಲೀವ್ಸನ್ನು ಡ್ರಾಫ್ಟ್ ಮಾಡ್ಕೊಳ್ಳೋದಕ್ಕೆ 4 ಇಂಚ್ ಡೌನ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ಆರ್ಮೋಲ್ನ ಕೆಳಗಡೆ ಹ್ಯಾಂಡ್ ರೌಂಡ್ ಎಷ್ಟು ಬರುತ್ತೋ ಅಷ್ಟು ಡಿವೈಡೆಡ್ ಬೈ 2 ಮಾಡಬೇಕಾಗತ್ತೆ. ಈ ಮೆಷರ್ಮೆಂಟಲ್ಲಿ 13.5 ಇಂಚ್ ಡಿವೈಡೆಡ್ ಬೈ 2 ಮಾಡಿದಾಗ 6.75 ಇಂಚಸ್ನ ಮಾರ್ಕ್ ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ದ ಹಾಗೆ ಆ ಮಾರ್ಕಿಗೂ ಮತ್ತೆ ಮೇಲೆಗಡೆಗೆ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ಆ ಲೈನಿನ ಸೆಂಟರನ್ನು ಮಾರ್ಕ್ ಮಾಡಬೇಕಾಗತ್ತೆ. ಅದಕ್ಕೆ ಟೇಪನ್ನು ಈ ರೀತಿಯಾಗಿ ಲೈನ್ ಮೇಲೆ ಪ್ಲೇಸ್ ಮಾಡ್ತಾ ಈಕ್ವಲ್ ಆಗಿ ಫೋಲ್ಡ್ ಮಾಡಿ ಮಾರ್ಕನ್ನು ಮಾಡ್ಕೋಬೇಕು. ಈಗ ಈ ಪಾಯಿಂಟಿಂದ 2 ಇಂಚಸ್ ಬ್ಯಾಕ್ವರ್ಡ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈಗ ಈ 2 ಪಾಯಿಂಟ್ಸನ್ನು ಮಾರ್ಕ್ ಮಾಡಿದ ಆದಮೇಲೆ ಮಾರ್ಜಿನ್ ಮಾರ್ಕ್ ಏನಿದೆ ಅಲ್ವಾ ಅಲ್ಲಿ ಕೆಳಗಡೆ 0.25 ಇಂಚಸ್ನ ಮಾರ್ಕ್ ಮಾಡಬೇಕು ಮತ್ತು ಫೋಲ್ಡೆಡ್ ಸೈಡಿಂದ 1 ಇಂಚನ್ನು ಮಾರ್ಕ್ ಮಾಡಬೇಕಾಗತ್ತೆ. ಸೊ ಈಗ 2 ಪಾಯಿಂಟ್ಸ್ ಮಾರ್ಕ್ ಮಾಡಿದ ಆದಮೇಲೆ ಸೆಂಟರ್ಗೆ ನಾವು ಮೇಲೆಗಡೆ 0.25 ಇಂಚಸ್ನ ಮಾರ್ಕ್ ಮಾಡಿ ಮತ್ತು ವಿಡಿಯೋದಲ್ಲಿ ನೋಡಿದ ಹಾಗೆ 2 ಇಂಚ್ ಬ್ಯಾಕ್ವರ್ಡ್ ಪಾಯಿಂಟ್ ಹತ್ರ 0.25 ಇಂಚಸ್ನ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಪಾಯಿಂಟ್ಸ್ನು ಯೂಸ್ ಮಾಡಿಕೊಂಡು ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ವಿಡಿಯೋದಲ್ಲಿ ನೋಡಿ ನಾನು ಎಲ್ಲ ಪಾಯಿಂಟ್ಸ್ನು ಹೇಗೆ ಯೂಸ್ ಮಾಡಿ ಸ್ಲೀವ್ ಶೇಪನ್ನು ಡ್ರಾ ಮಾಡಿದ್ದೀನಿ ಅಂತ. ನೀವು ಇದರಲ್ಲಿ ಏನಾದರೂ ಕನ್ವೀನಿಯೆಂಟ್ ಇಲ್ಲ ಅಂದರೆ ನಿಮಗೆ ಹೇಗೆ ಸ್ಲೀವ್ ಶೇಪ್ ಡ್ರಾಫ್ಟ್ ಮಾಡೋಕ್ಕೆ ಬರುತ್ತೋ ಹಾಗೆ ಡ್ರಾಫ್ಟ್ ಮಾಡ್ಕೋಬೋದು. ಸೊ ಈಗ ಕೆಳಗಡೆ ರೌಂಡ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡಿ ಎರಡನ್ನೂ ಸೇರಿಸಿ ಸ್ಟ್ರೈಟ್ ಲೈನ್ ಆಗಿ ಜಾಯಿನ್ ಮಾಡ್ಕೊಳ್ಳೋಣ. ಈಗ ಮೇಲೆಗಡೆ ಪಫ್ಗೋಸ್ಕರ ನಾನು 3.5 ಇಂಚಸ್ ಪ್ಲಸ್ 0.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವಿಲ್ಲಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಪಫ್ ಬೇಕು ಅಂದರೆ 4 ಇಂಚ್ ಅಥವಾ 4.5 ಇಂಚ್ ಸಹ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡ್ಕೋಬೋದು. ಈಗ ವಿಡ್ತಲ್ಲಿ ನಾನು 4 ಇಂಚ್ ಮಾರ್ಕ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಪಫ್ ಬೇಕು ಅಂದರೆ ವಿಡ್ತಲ್ಲೂ ಸಹ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಈಗ ಎರಡು ಪಾಯಿಂಟ್ಸನ್ನು ನೀಟಾಗಿ ಸೇರಿಸಿ ಒಂದು ಲೈನನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನಮಗೆ ಬಾಕ್ಸ್ ಶೇಪ್ ಅನ್ನೋದು ಸಿಕ್ಕಿದೆ. ಸೊ ಈ ಬಾಕ್ಸ್ ಶೇಪಲ್ಲಿ 2 ಲೈನ್ಸ್ ಹೆಲ್ಪ್ನಿಂದ ನಾವು ನೀಟಾಗಿ ಕರ್ವನ್ನು ಡ್ರಾ ಮಾಡ್ತಾ ಸ್ಲೀವ್ ಶೇಪನ್ನು ಫಾರ್ಮ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ನಾನು ಯಾವ ರೀತಿ ಸ್ಲೀವ್ಸನ್ನು ಜಾಯಿನ್ ಮಾಡಿದ್ದೀನಿ ಅಂತ. ಈಗ 3 ಲೈನ್ಸ್ ಎಲ್ಲಿ ಮೀಟ್ ಆಗಿದೆಯೋ ಅಲ್ಲಿ ಒಂದು ಮಾರ್ಕನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಬಂದು ಫ್ರಂಟ್ ಪಾರ್ಟ್ನ ಸ್ಲೀವ್ ಸೈಡ್ ಆಗಿದೆ. ಸೊ ಬ್ಯಾಕ್ ಪಾರ್ಟ್ನ ಸ್ಲೀವ್ ಸೈಡ್ಗೆ ನಾವು ಇನ್ನು ಸ್ವಲ್ಪ ಔಟ್ಸೈಡ್ ಕರ್ವನ್ನು ಡ್ರಾ ಮಾಡ್ಕೊಳ್ಳೋಣ. ಈಗ ಡ್ರಾಫ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ. ಸೊ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಬ್ಯಾಕ್ ಸೈಡ್ ಸ್ಲೀವನ್ನು ಕಟ್ ಮಾಡಿದ್ದೀವಿ. ಸ್ಲೀವನ್ನು ಈ ರೀತಿಯಾಗಿ ಓಪನ್ ಮಾಡ್ತಾ ಫ್ರಂಟ್ ಸೈಡ್ ಕರ್ವನ್ನು ಸಹ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಕಟ್ ಮಾಡಿದ ಆದಮೇಲೆ ಇನ್ನೊಂದು ಸೈಡು ಸಹ ನಾವು ಲೈನ್ಸನ್ನು ಟ್ರೇಸ್ ಮಾಡ್ಕೊಳ್ಳೋಣ. ಸೊ ಇದು ಟ್ರೇಸಿಂಗ್ ಕಂಪ್ಲೀಟ್ ಆದಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿ ಎಲ್ಲ ಸೈಡು 0.5 ಇಂಚಸ್ ಗ್ಯಾಪ್ ಬಿಡ್ತಾ ಕಟ್ ಮಾಡ್ಕೋಬೇಕು. ಸೊ ಈಗ ಲೈನಿಂಗ್ ಫ್ಯಾಬ್ರಿಕ್ಕನ್ನು ಮೈನ್ ಫ್ಯಾಬ್ರಿಕ್ನ ರೈಟ್ ಸೈಡ್ ಮೇಲೆ ಪ್ಲೇಸ್ ಮಾಡಿ 0.5 ಇಂಚನ್ನು ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡಿರೋ ಲೈನ್ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಈಗ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿ ಈ ರೀತಿಯಾಗಿ ಸ್ಲೀವನ್ನು ಓಪನ್ ಮಾಡ್ತಾ ನಾವು ಡಾರ್ಕ್ ಸ್ಟಿಚನ್ನು ಹಾಕೋಬೇಕಾಗತ್ತೆ. ಡಾರ್ಕ್ ಸ್ಟಿಚ್ ಅಂದರೆ ಸ್ಟಿಚ್ಚು ಲೈನಿಂಗ್ ಫ್ಯಾಬ್ರಿಕ್ ಮೇಲೇ ಬರಬೇಕು. ಸೊ ಮೈನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು. ಸೊ ಈಗ ಡಾರ್ಕ್ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ನೀಟಾಗಿ ಪ್ರೆಸ್ ಮಾಡ್ತಾ ಎರಡನ್ನೂ ಸಹ ಸೇರಿಸಿ ಸೀದಾ ಮಾಡ್ಕೋಬೇಕಾಗತ್ತೆ. ಸೊ ಸೀದಾ ಮಾಡಿಕೊಂಡು ಕೆಳಗಡೆ ಫಿನಿಶಿಂಗ್ ಸ್ಟಿಚನ್ನು ಮಾಡ್ಕೋಬೇಕು. ಸೊ ಸ್ಟಿಚಿಂಗಲ್ಲಿ ಬ್ಲೌಸಸ್, ಡ್ರೆಸ್ಸಸ್ ಮತ್ತು ಕಿಡ್ಸ್ ವೇರ್ ಸ್ಟಿಚಿಂಗ್ ವೀಡಿಯೋಸು ಮತ್ತು ಇನ್ನಷ್ಟು ಕ್ರಿಯೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಫಿನಿಶಿಂಗ್ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ನಾವು ಈ ರೀತಿಯಾಗಿ ಉಲ್ಟಾ ಮಾಡ್ತಾ ಲೈನಿಂಗ್ ಮೇಲೆ ಔಟ್ಲೈನನ್ನು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಲೈನಿಂಗನ್ನು ಮತ್ತು ಮೈನ್ ಫ್ಯಾಬ್ರಿಕನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಔಟ್ಲೈನನ್ನು ಸ್ಟಿಚ್ ಮಾಡ್ಕೋಬೇಕು. ಸೊ ಔಟ್ಲೈನನ್ನು ಸ್ಟಿಚ್ ಮಾಡಿದ ಆದಮೇಲೆ ರಿಮೈನಿಂಗ್ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಟು ಕಟ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ.
ಸೊ ಡ್ರಾ ಮಾಡಿರೋ ಮಾರ್ಕ್ಸು ವಿಡಿಯೋಗೆ ಹೈಲೈಟ್ ಆಗಿ ಕಾಣ್ತಾ ಇಲ್ಲ, ಆದ್ದರಿಂದ ಇಲ್ಲಿ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಪಾಯಿಂಟ್ಸು ಎಲ್ಲಿ ಮೀಟ್ ಆಗಿರುತ್ತೆ ಅಂತ ನಾವು ಒಂದು ಪಾಯಿಂಟ್ಸ್ನ ಮಾರ್ಕ್ ಮಾಡಿದ್ವಲ್ಲ, ಆ ಪಾಯಿಂಟ್ಗೆ ಮತ್ತು ಸ್ಲೀವ್ನ ಸೆಂಟರ್ಗೆ ನಾವು ಈ ರೀತಿಯಾಗಿ ಕಚಸನ ಹಾಕೋಬೇಕಾಗತ್ತೆ. ಈಗ ಫ್ರಿಲ್ಸ್ನ ಹೆಲ್ಪ್ನಿಂದ ಹೇಗೆ ಪಫ್ನ ಸ್ಟಿಚ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೆ ಸ್ಲೀವ್ಸ್ನ ನೀಟಾಗಿ ಪ್ಲೇಸ್ ಮಾಡ್ತಾ ಫಸ್ಟ್ ಮಾರ್ಕ್ ಏನಿದೆ ಅಲ್ವಾ, ಆ ಮಾರ್ಕಿಂದ ಒಂದೊಂದೇ ಫ್ರಿಲ್ಸ್ನ ಈ ರೀತಿಯಾಗಿ ಹಿಡಿತಾ ಸ್ಟಿಚ್ ಮಾಡ್ಕೋಬೇಕು. ಅಂದರೆ 3 to 4 ಫ್ರಿಲ್ಸನ್ನು ಹಿಡಿಬೇಕು. ಸೊ ಸೆಂಟರ್ ಮಾರ್ಕಿಗೆ ಏನೇನು 0.5 ಇಂಚ್ ಗ್ಯಾಪ್ ಇದೆ ಅನ್ನುವಾಗ ಫ್ರಿಲ್ಸ್ನ ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಈಗ ಎಲ್ಲ ಫ್ರಿಲ್ಸ್ನೂ ಸಹ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಒಂದೊಂದೇ ಫ್ರಿಲ್ಸ್ನ ನೀಟಾಗಿ ಹಿಡಿತಾ 3 to 4 ಫ್ರಿಲ್ಸ್ ಹಿಡಿದ್ರೆ ಸಾಕು. ಈಗ ಒಂದು ಸೈಡ್ ಫ್ರಿಲ್ಸ್ನ ಸ್ಟಿಚ್ ಮಾಡಿದ ಆದಮೇಲೆ ಇನ್ನೊಂದು ಸೈಡ್ಗೆ ನಾವು ಸೆಂಟರ್ ಪಾರ್ಟಿಂದ ಆಪೋಸಿಟ್ ಆಗಿ ಫ್ರಿಲ್ಸ್ನ ಹಿಡಿಬೇಕು. ಅಂದರೆ ನಾವು ಫಸ್ಟ್ ಏನು ಫ್ರಿಲ್ಸ್ನ ಹಿಡಿದ್ರಲ್ವ ಅದಕ್ಕೆ ಆಪೋಸಿಟ್ ಆಗಿ ಫ್ರಿಲ್ಸ್ನ ಸ್ಟಿಚ್ ಮಾಡ್ತಾ ಎಂಡಿಂಗ್ ಪಾಯಿಂಟ್ ಗಂಟ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಈಗ ಎಕ್ಸ್ಟ್ರಾ ರಿಮೈನಿಂಗ್ ಪಾರ್ಟನ್ನು ನಾನು ಕಟ್ ಮಾಡಿದಾದಮೇಲೆ ಈ ರೀತಿಯಾಗಿ ಪಫ್ ಕಾಡುತ್ತೆ, ನೀವು ನೋಡ್ಬೋದು. ನಾನಿಲ್ಲಿ ತುಂಬ ಹೈ ಪಫ್ ಏನು ಸ್ಟಿಚ್ ಮಾಡಲಿಲ್ಲ, ಆವ್ರೇಜ್ ಪಫ್ನ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ. ನಿಮಗಿನ್ನೂ ಎಕ್ಸ್ಟ್ರಾ ಹೈ ಪಫ್ ಬೇಕು ಅಂದರೆ ವಿಡ್ತು ಮತ್ತು ಲೆಂತಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ಇದು ಫ್ರಂಟು ಮತ್ತು ಬ್ಯಾಕನ್ನು ನಾನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಬ್ಲೌಸ್ಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಸೊ ಈಗ ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿ ಬ್ಯಾಕ್ ಪಾರ್ಟಿನ ರೈಟ್ ಸೈಡ್ ಮೇಲೆ ಫ್ರಂಟ್ ಪಾರ್ಟಿನ ರೈಟ್ ಸೈಡನ್ನು ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಸೊ ಎರಡೂ ಪಾರ್ಟ್ಸನ್ನು ಸಹ ಪ್ಲೇಸ್ ಮಾಡಿದ ಆದಮೇಲೆ ಮೇಲುಗಡೆ ಶೋಲ್ಡರ್ ಹತ್ರ 0.5 ಇಂಚನ್ನು ಗ್ಯಾಪ್ ಬಿಟ್ಟು ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಸೊ ಈಗ ಮಾರ್ಕ್ ಮಾಡಿರೋ ಲೈನ್ ಮೇಲೇ ಸ್ಟಿಚ್ ಮಾಡ್ತಾ 2 ಪಾರ್ಟ್ಸನ್ನು ಜಾಯಿನ್ ಮಾಡ್ಕೋಬೇಕು. ಸೊ ಅದಕ್ಕೆ ಫಸ್ಟಿಗೆ ಒಂದು ಸ್ಟಿಚ್ಚನ್ನು ಹಾಕಿ ಮತ್ತೆ ಆ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ. ಸೊ ನೀವು ಎಂಡಿಂಗಲ್ಲಿ ಏನಾದರೂ ಓವರ್ಲ್ಯಾಪ್ ಮಾಡಲ್ಲ ಅಂದರೆ ಫೈನಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿಯಾಗಿ ಎಕ್ಸ್ಟ್ರಾ ರಿಮೈನಿಂಗ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ನಾನು 2 ಪಾರ್ಟ್ಸನ್ನು ಸಹ ಜಾಯಿನ್ ಮಾಡ್ಕೊಂಡಿದ್ದೀನಿ. ಸೊ ನಾವು 2 ಪಾರ್ಟ್ಸನ್ನು ಸಹ ಜಾಯಿನ್ ಮಾಡಿಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಈಗ ಜಾಯಿನ್ ಮಾಡಿರೋ ಪಾರ್ಟ್ಸ್ನ ಪ್ಲೇಸ್ ಮಾಡಿ ಸ್ಲೀವನ್ನು ತಗೊಂಡು ಚೆಕ್ ಮಾಡ್ಕೋಬೇಕು ಯಾವ ಸೈಡ್ ಫ್ರಂಟ್ ಬರುತ್ತೆ ಮತ್ತು ಯಾವ ಸೈಡ್ ಬ್ಯಾಕ್ ಬರುತ್ತೆ ಅಂತ. ಸೊ ನಾವು ಸ್ಲೀವ್ಸ್ನ ಫಸ್ಟಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಬ್ಯಾಕ್ ಪಾರ್ಟ್ ಯಾವುದು ಮತ್ತು ಫ್ರಂಟ್ ಪಾರ್ಟ್ ಯಾವುದು ಅಂತ. ಅದನ್ನು ನೋಡಿಕೊಂಡು ನಾವು ಚೆಕ್ ಮಾಡ್ಕೋಬೇಕು ಯಾವ ಸೈಡ್ ಯಾವುದು ಬರುತ್ತೆ ಅಂತ. ಸೊ ಈಗ ಶೋಲ್ಡರ್ ಲೈನ್ ಮೇಲೆ ಸ್ಲೀವ್ನ ಸೆಂಟರ್ ಮಾರ್ಕನ್ನು ಪ್ಲೇಸ್ ಮಾಡಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಈಗ ಪಿನ್ನಿಂದ ಸೆಕ್ಯೂರ್ ಮಾಡಿದ ಆದಮೇಲೆ 0.5 ಇಂಚ್ ಗ್ಯಾಪ್ ಬಿಡ್ತಾ ಎರಡೂ ಪಾರ್ಟ್ನೂ ಸಹ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾನು ಸ್ಟಿಚಿಂಗನ್ನು ಸೆಂಟರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 0.5 ಇಂಚನ್ನು ಆಲ್ರೆಡಿ ಮಾರ್ಕ್ ಮಾಡಿ ಆ ಲೈನ್ ಮೇಲೇ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಪ್ಪರ್ ಸೈಡು ಸ್ಲೀವ್ಸ್ ಇರಬೇಕಾಗತ್ತೆ ಯಾವಾಗ್ಲೂ. ಸೊ ನಾವು ನೀಟಾಗಿ ಪ್ಲೇಸ್ ಮಾಡ್ಕೊಳ್ತಾ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಸ್ಲೀವ್ನ ಇನ್ನೊಂದು ಆಫ್ ಸೈಡ್ನೂ ಸಹ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ 2 ಸೈಡ್ಸು ಸ್ಲೀವ್ಸ್ ಅಟ್ಯಾಚಿಂಗ್ ಕಂಪ್ಲೀಟ್ ಆಗಿದೆ. ನೀವು ಫಿನಿಶಿಂಗ್ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಈಗ ಲಾಸ್ಟಿಗೆ ಬ್ಲೌಸನ್ನು ಉಲ್ಟಾ ಮಾಡಿಕೊಂಡು ಫಿಟ್ಟಿಂಗ್ ಲೈನನ್ನು ಮಾರ್ಕ್ ಮಾಡಿ ಆ ಲೈನ್ ಮೇಲೇ ಸ್ಟಿಚ್ ಮಾಡ್ಕೋಬೇಕು. ಸೊ ಈಗ ಫಸ್ಟಿಗೆ ಒಂದು ಸ್ಟಿಚ್ ಆದಮೇಲೆ 0.25 ಇಂಚಸ್ ಗ್ಯಾಪ್ ಬಿಟ್ಟು ಇನ್ನೊಂದು ಫಿಟ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಇದೇ ರೀತಿ 2 ಸೈಡ್ಸು ಸಹ ಸ್ಟಿಚಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ಫಿನಿಶಿಂಗ್ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಇದು ಬಂದು ಫೈನಲ್ ಔಟ್ಕಮ್. ಸೊ ಫ್ರಂಟ್ ಪಾರ್ಟ್ ಈ ರೀತಿ ಇದೆ ಮತ್ತು ಬ್ಯಾಕ್ ಪಾರ್ಟ್ ಈ ರೀತಿ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಮೋರ್ ಸ್ಟಿಚಿಂಗ್ ಮತ್ತು ಕ್ರಿಯೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.